ಹಾಯ್ ಎಲ್ರಿಗೂ ನಮಸ್ತೆ. ಇವತ್ತು ನಾವು ಒಂದು ಚಿಕ್ಕ ಪ್ರಾಪರ್ಟಿನ ನೋಡಕ್ಕೆ ಹೋಗ್ತಿದ್ದೀವಿ. 1 ಎಕರೆ 13 ಗುಂಟೆ ಪ್ರಾಪರ್ಟಿನ ನೋಡಕ್ಕೆ ಹೋಗ್ತಿದ್ದೀವಿ. ಈ ಪ್ರಾಪರ್ಟಿಯ ಲೊಕೇಶನ್ ಕೊಡಗು ಜಿಲ್ಲೆ ಸೋಮವಾರಪೇಟೆ ತಾಲೂಕು ಬರುತ್ತೆ. ಹಾಗೆ ಈ ಪ್ರಾಪರ್ಟಿ ಇರೋದು ಶನಿವಾರ ಸಂತೆಯಿಂದ ನಾವು ಸೋಮವಾರಪೇಟೆಗೆ ಹೋಗ್ತೀವಲ್ವ, ಆ ಮಿಡಲ್ ಪಾಯಿಂಟಲ್ಲಿ ಈ ಪ್ರಾಪರ್ಟಿ ಬರುತ್ತೆ. ಹಾಗೆ ನೋಡಿ, ಟಾರ್ ರಸ್ತೆ ನೋಡ್ತಿದ್ರ, ಈ ಟಾರ್ ರಸ್ತೆಯಿಂದ ಕೇವಲ 200 ಮೀಟರ್ ಈ ಪ್ರಾಪರ್ಟಿ ಬರುತ್ತೆ. ಹಾಗೆ ಸ್ಟೇಟ್ ಹೈವೇಯಿಂದ ಈ ಪ್ರಾಪರ್ಟಿಗೆ ಅರ್ಧ ಕಿಲೋಮೀಟ್ರ್ ಆಗುತ್ತೆ. ಬಸ್ ಸ್ಟ್ಯಾಂಡಿಂದ ಈ ಪ್ರಾಪರ್ಟಿಗೆ 500 ಮೀಟ್ರ್ ಆಗುತ್ತೆ ಅಷ್ಟೇ. ಮೇನ್ ಈ ವಿಲೇಜ್ ಬಸ್ ಸ್ಟ್ಯಾಂಡ್ ಇದೆಯಲ್ಲ, ಅಲ್ಲಿಂದ 500 ಮೀಟ್ರ್ ಆಗುತ್ತೆ. ನೋಡಿ, ಪ್ರಾಪರ್ಟಿಗೆ ಬರೋಕ್ಕೆ ನಿಮ್ಗೆ ಈ ಥರ ಜಲ್ಲಿ ರಸ್ತೆ ಇದೆ. ಒಂದು ಸುಂದರವಾದಂಥ ಲೊಕೇಶನಲ್ಲಿ ಈ ಪ್ರಾಪರ್ಟಿ ಇದೆ. ಹಾಗೆ ಗದ್ದೆ ಜಾಗ ಆಗಿದೆ ಈ ಪ್ರಾಪರ್ಟಿ. ಅಡಿಕೆ ಮತ್ತು ಕಾಫಿ ಹಾಕೋದಕ್ಕೆ, ಒಂದು ಫಾರ್ಮ್ ಹೌಸ್ ಮಾಡೋದಕ್ಕೆ ಈ ಜಾಗ ತುಂಬ ಸೂಕ್ತವಾಗಿದೆ. ಒಂದು ಚಿಕ್ಕ ಪ್ರಾಪರ್ಟಿ ಬೇಕು, ಒಂದು ಸಣ್ಣ ಇನ್ವೆಸ್ಟ್ಮೆಂಟ್ ಮಾಡ್ತೀವಿ ಅನ್ನೋರಿಗೆ ತುಂಬ ಸೂಕ್ತವಾಗಿದೆ. ನೋಡಿ, ಅಕ್ಕಪಕ್ಕ ವಾತಾವರಣ ಹೇಗಿದೆ ನೋಡ್ತಿದ್ದೀರಾ. ಉಂಟಣ್ಣ. ಒಂದು ಪ್ರೈಮ್ ಲೊಕೇಶನ್ನಲ್ಲಿ ಇರುವಂಥ ಪ್ರಾಪರ್ಟಿ ಇದಾಗಿದೆ. ನೋಡಿ, ಪ್ರಾಪರ್ಟಿಯಿಂದ ಒಂದು ಬೆಟ್ಟದ ವ್ಯೂ ಕೂಡ ಸಿಗುತ್ತೆ. ಪೂರ್ತಿ ಖಾಲಿ ಜಾಗ ಏನಿದೆ, ಈ ಜಾಗ ಇವಾಗ ಸೇಲ್ಗಿದೆ. ತುಂಬ ಚೆನ್ನಾಗಿದೆ. ಇನ್ನು ಪ್ರೈಸ್ ವಿಚಾರಕ್ಕೆ ಅಂತ ಬಂದರೆ ಟೋಟಲ್ಲಾಗಿ 34 ಲಕ್ಷಕ್ಕೆ ಈ ಪ್ರಾಪರ್ಟಿ ಆಗುತ್ತೆ. ಸ್ವಲ್ಪ ಸ್ಲೈಟ್ಲಿ ನೆಗೋಷಿಯಬಲ್ ಕೂಡ ಆಗುತ್ತೆ. ಸ್ಟೇಟ್ ಹೈವೇಗೆ ತುಂಬ ಹತ್ರ ಇದೆ ಈ ಪ್ರಾಪರ್ಟಿ. ಹಾಗೆ ಬರೀ 100 ಮೀಟ್ರಲ್ಲಿ ಈ ಪ್ರಾಪರ್ಟಿಯಿಂದ ಮನೆಗಳಿದೆ. ಹಾಗಾಗಿ ಸೇಫ್ಟಿ ಜಾಗ, ಒಂದು ಫಾರ್ಮ್ ಹೌಸ್ ಮಾಡಿಕೊಂಡು, ಒಂದು ಚಿಕ್ಕದಾಗಿ ತೋಟ ಮಾಡಿಕೊಂಡು ಆರಾಮಾಗಿ ಸೆಟ್ಲ್ ಆಗ್ಬೋದು. ಹಾಗೆ ರೇಟ್ ಕೂಡ ಅಷ್ಟೇ ನಿಮಗೆ ರೀಸನಬಲ್ ರೇಟಲ್ಲಿದೆ. ಸೊ ಒಳ್ಳೆ ಲೊಕೇಶನ್ನು, ಸೇಫ್ಟಿ ಜಾಗ, ರೋಡ್ ಆ್ಯಕ್ಸಿಸ್ ತುಂಬ ಚೆನ್ನಾಗಿದೆ. ವಾಟರ್ ಸೋರ್ಸ್ಗೆ ನೀವು ಒಂದು ಬೋರ್ವೆಲ್ ತೆಗೆಸ್ಕೊಂಡ್ರೆ ನಿಮಗೆ ನೀರು ಬರುವಂಥ ಜಾಗ ಇದು. ಮಲೆನಾಡಾಗಿದೆ, ಅರೆ ಮಲೆನಾಡು ಪ್ರದೇಶ. ಈ ಏರಿಯಾದಲ್ಲಿ ನಿಮಗೆ 60ರಿಂದ 80 ಇಂಚ್ ಮಳೆ ಆಗುತ್ತೆ. ಬೆಸ್ಟ್ ಲೊಕೇಶನ್ ಇದು. ಆಮೇಲೆ ಈ ಥರ ಜಾಗಗಳು ಸಿಗೋದು ತುಂಬ ಅಪರೂಪ. ಈ ಪ್ರಾಪರ್ಟಿ ನಿಮ್ಗೆ ಇಷ್ಟ ಆಗಿದ್ರೆ, ಈ ಪ್ರಾಪರ್ಟಿ ಬಗ್ಗೆ ನಿಮ್ಗೆ ಹೆಚ್ಚಿನ ಮಾಹಿತಿ ಬೇಕು ಅಂದರೆ ನನ್ನ ನಂಬರ್ನ ಸ್ಕ್ರೀನ್ ಮೇಲೆ ಹಾಕಿರ್ತೀನಿ, ನೀವು ಕಾಲ್ ಮಾಡ್ಬೋದು, ಪ್ರಾಪರ್ಟಿನ ವಿಸಿಟ್ ಮಾಡ್ಬೋದು. ಒಟ್ಟಾರೆ ಹೇಳೋದಾದರೆ, ನಾನು ಪರ್ಸ್ನಲಾಗಿ ನಿಮ್ಗೆ ಸಜೆಸ್ಟ್ ಮಾಡೋದಾದರೆ ಸಜೆಸ್ಟ್ ಮಾಡ್ತೀನಿ ಈ ಪ್ರಾಪರ್ಟಿನ. ಯಾಕೆಂದರೆ ಚಿಕ್ಕ ಪ್ರಾಪರ್ಟಿ, ತುಂಬ ಚೆನ್ನಾಗಿದೆ, ರೋಡ್ ಆ್ಯಕ್ಸಿಸ್ ಎಲ್ಲ ಸಕ್ಕತ್ತಾಗಿದೆ, ತೋಟ ಮಾಡಲಿಕ್ಕೂ ಅಷ್ಟೇ ಮಣ್ಣು ಚೆನ್ನಾಗಿದೆ, ಏರಿಯಾ ಚೆನ್ನಾಗಿದೆ, ಬಜೆಟ್ ಕೂಡ ಸ್ವಲ್ಪ ಕಮ್ಮಿ ಇದೆ. ಹಾಗಾಗಿ ಈ ಪ್ರಾಪರ್ಟಿನ ನಾನು ಸಜೆಸ್ಟ್ ಮಾಡ್ತೀನಿ. ಇದೇ ಥರ ಪ್ರಾಪರ್ಟಿಗಳು ನಿಮಗೆ ಬರಬೇಕು, ಹೊಸ ಹೊಸ ಪ್ರಾಪರ್ಟಿಗಳನ್ನ ನಾವು ವೀಡಿಯೋ ಮಾಡಬೇಕು ಅಂದರೆ ದಯವಿಟ್ಟು ನಮ್ಮ ಚಾನಲ್ನ ನೋಡ್ತಿರೋರು ಮತ್ತು ಹೊಸದಾಗಿ ನೋಡ್ತಿರೋರು ಎಲ್ಲರೂ ಕೂಡ ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ ಅಂತ ಹೇಳ್ತಾ, ಈ ಪ್ರಾಪರ್ಟಿ ಬಗ್ಗೆ ಇಷ್ಟು ಮಾಹಿತಿಯನ್ನು ತಿಳಿಸ್ತಾ, ನಿಮ್ಮೆಲ್ಲರಿಗೂ ಧನ್ಯವಾದಗಳನ್ನ ತಿಳಿಸ್ತಾ ಈ ವಿಡಿಯೋನ ಮುಗಿಸ್ತಿದ್ದೀವಿ.